ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಸೇತು ಬಂದ ಪೂರ್ವ ಪರೀಕ್ಷೆ 2025-26ರಲ್ಲಿ ಗಣಿತ ವಿಷಯದ 5ನೇ ತರಗತಿಯ ಒಂದು ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟ್ ಆಗಿ ಕೀ ಆನ್ಸರ್ ಒಂದಿಗೆ ನೋಡೋಣ. ಆಲ್ರೆಡಿ ನಾನು 5ನೇ ತರಗತಿಗೆ ಕನ್ನಡದಲ್ಲಿನೂ ಕೂಡ ಬುನಾದಿ ಸಾಮರ್ಥ್ಯ ಮತ್ತು ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಹಾಕಿದ್ದೆ. ಇದು ಬಂದ್ಬಿಟ್ಟು ಮ್ಯಾಥ್ಸ್ ಇದೆ. ಇಂಗ್ಲೀಷು ಮತ್ತು ಪರಿಸರ ಅಧ್ಯಯನದು ಕೂಡ ಬೇಗನೆ ಲೈನ್ ಅಪ್ ಮಾಡ್ತೀನಿ. ದಯಮಾಡಿ ವಿಡಿಯೋಗಳನ್ನು ನೋಡಿ ಗೆಳೆಯರಿಗೆ ಶೇರ್ಗಳನ್ನು ಮಾಡೋದನ್ನು ಮಾತ್ರ ಮರೆಯದಿರಿ. ವಾಟ್ಸಪ್ ಚಾನಲ್ ಇದ್ದಾವೆ, ಟೆಲಿಗ್ರಾಮ್ ಗ್ರೂಪಲ್ಲಿ PDF ಎಡಿಟ್ ಮಾಡಿ ಕೊಡ್ತಾ ಇದ್ದೀವಿ, ಅವುಗಳಿಗೂ ಕೂಡ ಜಾಯ್ನ್ ಆಗಿ. ಶುರು ಮಾಡ್ತೀನಿ ಈ ಒಂದು ಪ್ರಶ್ನೆ ಪತ್ರಿಕೆ. ಮುಖ್ಯ ಪ್ರಶ್ನೆ ಒಂದು, ಕೊಟ್ಟಿರುವ ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಒಟ್ಟಾರೆ ಇರ್ತಕ್ಕಂಥ ಸುತ್ತಲೂ ಇರ್ತಕ್ಕಂಥ 5 ಭಾಗದಲ್ಲಿ 3 ಸೆಂಟಿಮೀಟರ್, 10 ಸೆಂಟಿಮೀಟರ್, 3 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್. ಇದರ ಸುತ್ತಲಿನ ಅಳತೆಯನ್ನು ಕಂಡುಹಿಡಿದಾಗ ಅಷ್ಟು ಕೂಡಿಸಿದಾಗ ಎಷ್ಟು ಬರ್ತದಪ್ಪ ಅಂದರೆ 28 ಸೆಂಟಿಮೀಟರ್ ಅಂತಕ್ಕಂಥದ್ದು ಉತ್ತರ ನಮ್ಮದು ಬರಬೇಕು. ಎರಡನೇ ಪ್ರಶ್ನೆ, 3704 ಸಂಖ್ಯೆಗಳನ್ನು ಪದಗಳಲ್ಲಿ ಬರಿಬೇಕು ಅಂತ ಕೇಳಿದ್ದಾರೆ. ಅಕ್ಷರಗಳಲ್ಲಿ ಅಂತ ಕರೀತಾರಲ್ಲ, ಅದು 3704 ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ 3, 2684, 6712, 3196, 8023 ಈ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರಿಬೇಕು ಅಂತ ಕೇಳಿದ್ದಾರೆ. ಏನಿಲ್ಲ, ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಸ್ಥಾನದಲ್ಲಿ ಅಂದರೆ ಹೆಚ್ಚಿನ ಸ್ಥಾನದಲ್ಲಿ ಇರ್ತಕ್ಕಂಥ ಚಿಕ್ಕ ಸಂಖ್ಯೆಯಿಂದ ಹೋಗಬೇಕು. ನೋಡಿ, ಇಲ್ಲಿ 8 ಇದೆ, 3 ಇದೆ, 6 ಇದೆ, 2 ಇದೆ. ಇದು ಫಸ್ಟ್ 8 ಬರ್ತದೆ, 2 ಬರ್ತದೆ, 3 ಬರ್ತದೆ, ಆಮೇಲೆ 6 ಬರ್ತದೆ, ಆಮೇಲೆ 8 ಬರ್ತದೆ. ಹೆಚ್ಚಿನ ದಶಾಂಶ ಸ್ಥಾನದಲ್ಲಿ ಇರ್ತಕ್ಕಂಥ ಅಂಕಿಯೊಂದಿಗೆ ನಾವೇನು ಮಾಡಬೇಕು, ಬರಿತಾ ಹೋಗಬೇಕು. ತಿಳಿಲಿಲ್ಲ ಅಂದರೆ 2684, 3196, 6712, 8023 ಅಂತಕ್ಕದ್ದನ್ನು 4 ಅಂಕಿಗಳನ್ನು ಏರಿಕೆ ಕ್ರಮದಲ್ಲಿ ಬರಿಬೇಕಿತ್ತು. 4ನೇ ಪ್ರಶ್ನೆ, 3784 ಕೂಡಿಸು 2809 ಇವೆರಡರ ಮೊತ್ತವನ್ನು ಕಂಡುಹಿಡಿಬೇಕು. ವೆರಿ ಸಿಂಪಲ್ ಅದ, ಅದನ್ನು ಬರ್ಕೊಡ್ರಿ. ಬರ್ಕೊಂಡ ನಂತರ ಏನಾಗ್ತದಪ್ಪ ಅಂತಂದ್ರೆ ಬಿಡಿ ಸ್ಥಾನದಿಂದ ಬಿಡಿ ಸ್ಥಾನಕ್ಕೆ ಕೂಡಿಸ್ಬೇಕು. 4 9 13 ಆಗ್ತದೆ, 8 1 9 ಆಗ್ತದೆ. ಈ ಥರನಾಗಿರ್ತಕ್ಕಂಥ ಕೂಡಿಸಿದರೆ ಒಟ್ಟಾರೆ 6593 ಅನ್ನೋದನ್ನು ಉತ್ತರವನ್ನು ಬರೀಬೇಕು. ನೀವು ಬರೆಯುವಾಗ ಮೇಲಿನ ಅಂಕಿ ಮತ್ತು ಕೆಳಗಿನ ಅಂಕಿಗಳನ್ನು ತೆಗೆದುಕೊಂಡು ಏನು ಮಾಡ್ರಿ ಅಂತಂದರೆ ನೀಟಾಗಿ ಬಿಡಿಸ್ರಿ. ಮುಂದಿನ ಪ್ರಶ್ನೆ, 7986ರಲ್ಲಿ 3243 ಕಳಿಬೇಕು. ವ್ಯತ್ಯಾಸ ಕಂಡುಹಿಡಬೇಕಂದ್ರೆ 7986ರಲ್ಲಿ 3243 ಕಳಿಬೇಕು. ಭಾಳ ಈಸಿ ಅದ. 6ರಲ್ಲಿ 3 ಕಳೆದ್ರೆ 3, 8ರಲ್ಲಿ 4 ಕಳೆದ್ರೆ 4, 9ರಲ್ಲಿ 2 ಕಳೆದ್ರೆ 7, 7ರಲ್ಲಿ 3 ಕಳೆದ್ರೆ 4. ದ ರೈಟ್ ಆನ್ಸರ್ ಈಸ್ 4743 ಅನ್ನೋದನ್ನು ಬರಬೇಕು. ಮುಂದಿನ ಪ್ರಶ್ನೆ 6, 3246 ಗುಣಲಬ್ಧ ಕಂಡುಹಿಡಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಗುಣಲಬ್ಧಗಳನ್ನು ಕಂಡುಹಿಡಿಬೇಕಾಗಿತ್ತು, ಬಟ್ ಇಲ್ಲಿ ಏನು ಚಿಹ್ನೆ ಹೋಗದ. ಇಲ್ಲೇನಾಗಬೇಕಾಗಿತ್ತು, 324 ಗುಣಿಸು 6 ಅಂತ ಬರಬೇಕು. ಓಕೆನಾ? ಇಲ್ಲಿ 6 ತೆಗೀರಿ ಇದು. ಇಲ್ಲಿ 6 ಇಡ್ರಿ. ಅವಾಗ ಇದನ್ನು ಏನು ಮಾಡಿರಿ, ಗುಣಿಸ್ರಿ. ಗುಣಿಸಿದಾಗ ಉತ್ತರ ಎಷ್ಟು ಬರ್ತದಪ್ಪ ಅಂತಂದರೆ 1944 ಅಂತ ಬರಬೇಕು. ಇನ್ನು ಮುಂದಿನ ಪ್ರಶ್ನೆ ಸೇಮ್ ಏನು ಕೇಳಿದರೆ, 6084 4ರೊಂದಿಗೆ ಭಾಗಿಸ್ರಿ ಅಂತ ಕೇಳಿದ್ದಾರೆ. ಭಾಗಲಬ್ಧ. ವೆರಿ ಈಸಿ ಇದೆ. ಫಸ್ಟ್ ನೋಡ್ಕೊಡ್ರಿ, 6 ಮತ್ತು 0 ಅದ. ಅಷ್ಟು ಮೊದಲಿಗೆ ಏನಾಗ್ತದೆ, 4 1 4 ತೊಗೊಳ್ರಿ, 2 ಉಳಿತದ 0, 4 5 20, 8 ತೊಗೊಳ್ರಿ, ಆಮೇಲೆ 4 2 8, 4 1 4. ಟೋಟಲ್ ಆನ್ಸರ್ ಎಷ್ಟು ಬರ್ತದೆ, 15 21 ಅಂತಕ್ಕಂಥದ್ದು ಏನಾಗ್ತದೆ, ಭಾಗಲಬ್ಧ ಬರ್ತದೆ. ಶೇಷ 0 ಬರ್ತದೆ. ಇದು 8ನೇ ಪ್ರಶ್ನೆ, 786 ಸಂಖ್ಯೆಯನ್ನು 100ರ ಸ್ಥಾನಕ್ಕೆ ಅಂದಾಜಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. 100ರ ಸ್ಥಾನಕ್ಕೆ ಅಂದಾಜಿಸಿ ಬರೆದಾಗ ಏನಾಗ್ತದಪ್ಪ ಅಂದ್ರೆ 800 ಆಗ್ತದೆ. ಅಂದರೆ 700 ಅದ. 750ಕ್ಕಿಂತ ಮುಂದಿನ ಇದು 7ರ 8 ನೋಡೋದು, ಇದು 5ಕ್ಕಿಂತ ಹೆಚ್ಚದ. ಹೀಗಾಗಿ ಅದರ ಮುಂದಿನ ಅಂಕಿ ಆಗ್ತದೆ 7ರ ಅಂಕಿ 8 ಆಗ್ತದೆ. 800 ಅಂತಕ್ಕಂಥದ್ದು ಸ್ಥಾನ ಬೆಲೆಗೆ ಅಂದಾಜು ಮಾಡಿ ಬರೀತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಜಾಮಿತಿಯ ಉಪಕರಣಗಳ ಸಹಾಯವಿಲ್ಲದೆ ವೃತ್ತವನ್ನು ರಚಿಸಬೇಕು. ಸಿಂಪಲ್ ಆಗಿ ನೀವೇನು ಮಾಡಬೇಕು, ಯಾವುದೇ ರೀತಿಯಾಗಿರ್ತಕ್ಕಂಥ ಕೋನ ಮಾಪಕನೋ ತ್ರಿಜ್ಯನೋ ಕೈವಾರನೋ ಇರದೇ ಇರುವ ಹಾಗೆ ನೀವೇನು ಮಾಡಬೇಕು, ಒಂದು ವೃತ್ತವನ್ನು ಎಳಿಬೇಕು. ಅದರ ನೀವು ಬಳೆ ಯೂಸ್ ಮಾಡ್ಬೋದು ಅಥವಾ ತಟ್ಟೆ ಯೂಸ್ ಮಾಡ್ಬೋದು. ವೆರಿ ಸಿಂಪಲ್ ಆಗಿರ್ತಕ್ಕಂಥ ಜಾಮಿತಿಯ ಸಹಾಯದ ಉಪಕರಣಗಳ ಸಹಾಯ ಇಲ್ಲದೆ ಅಂತ ಕೇಳಿದ್ದಾರೆ. ಅದನ್ನು ನೀವೇನು ಮಾಡಬೇಕು, ನೀಟಾಗಿ ಮಾಡಬೇಕಿತ್ತು. ಮುಂದಿನ ಪ್ರಶ್ನೆ, ಬಣ್ಣ ಹಚ್ಚಿದ ಭಾಗವನ್ನು ಭಿನ್ನರಾಶಿಯಲ್ಲಿ ವ್ಯಕ್ತಪಡಿಸುವಂತ ಕೇಳಿದ್ದಾರೆ. ಟೋಟಲ್ ಎಷ್ಟಿದ್ದಾವೆ, 4 8 12 16. ಓಕೆನಾ? ಈ 16ರಲ್ಲಿ ಇರ್ತಕ್ಕಂಥ ಒಟ್ಟು ಬಣ್ಣ ಹಚ್ಚಿದ ಭಾಗಗಳು ಎಷ್ಟಿದಾವೆ, 6 ಇದಾವೆ. 6 ಭಾಗಿಸು 16 ಅಂತಕ್ಕದ್ದನ್ನು ಬರ್ತದೆ. ಇಷ್ಟು ಏನು ಮಾಡಬೇಕು, ಬರಬೇಕು. ಒಟ್ಟು ಎಷ್ಟಿದಾವೆ ಅದನ್ನು ಕೆಳಗೆ ಬರೀಬೇಕು, ಬಣ್ಣ ಹಚ್ಚಿದ ಭಾಗಗಳನ್ನು ಮೇಲೆ ಬರೀಬೇಕು. 11ನೇ ಪ್ರಶ್ನೆ, ರಶ್ಮಿಯ ಬಳಿ 9 ಲೀಟರ್, 15 ಲೀಟರ್ ಮತ್ತು 20 ಲೀಟರ್ ಅಳತೆಯ 3 ಬಕೆಟುಗಳಿವೆ. ಇವೆಲ್ಲವನ್ನು ಸೇರಿಸಿ ಒಟ್ಟು ಎಷ್ಟು ಪ್ರಮಾಣದ ನೀರನ್ನು ಸಂಗ್ರಹಿಸಬಹುದು? ನೋಡಿ, ರಶ್ಮಿಯ ಬಳಿ ಫಸ್ಟ್ ಬರ್ಕೊಡ್ರಿ 9 ಲೀಟರ್,
ಸೆಕೆಂಡ್ 15 ಲೀಟರ್, ಥರ್ಡ್ 20 ಲೀಟರ್ ಅಳತೆಯ 3 ಬಕೆಟುಗಳಿವೆ ಅಂತ ಕೇಳಿದ್ದಾರೆ. ಓಕೆನಾ. ಇವೆಲ್ಲನ್ನ ಸೇರಿಸಿ ಒಟ್ಟು ಎಷ್ಟು ಪ್ರಮಾಣದ ನೀರನ್ನು ಸಂಗ್ರಹಿಸಬಹುದು ಅಂತ ಕೇಳಿದ್ದಾರೆ. ಸೊ 9 ಮತ್ತು 15 24 ಆಗ್ತದೆ, 24 60 84 ಆಗ್ತದೆ. ಯಾಕಂದ್ರೆ 20 ಲೀಟರ್ ಅಳತೆಯ 3 ಬಕೆಟ್ಗಳು ಅಂತ ಕೇಳಿದ್ದಾರೆ. ಓಕೆನಾ. ಸೊ 20 ಲೀಟರ್ ಅಳತೆಯ 3 ಬಕೆಟ್ಗಳು ಅಂದ್ರೆ 60 ಆಯ್ತಲ್ಲ. ಸೊ 60 24 ಸೊ ಎಷ್ಟು 84 ಅಂತಕ್ಕದ್ದನ್ನು ಬರಬೇಕು. ಇನ್ನು ವಸ್ತುವಿನ ತೂಕ ಡ್ಯಾಶ್ ಮತ್ತು ಡ್ಯಾಶ್ನಲ್ಲಿ ಸೂಚಿಸ್ತೀವಿ ಅಂತ ಕೇಳಿದರೆ ಇಲ್ಲಿ ಕಿಲೋ ಬರ್ತದೆ, ಇಲ್ಲಿ ಗ್ರಾಮ್ ಅಂತ ಬರ್ತದೆ. ಸೊ ಕೆಜಿ ಗ್ರಾಮ್ ಅಂತ ಕರೀತಾರೆ, ಕಿಲೋ ಮತ್ತು ಗ್ರಾಮ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು 6 ಮೀಟರ್ದಲ್ಲಿ ಎಷ್ಟು ಸೆಂಟಿಮೀಟರ್ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಅದ. 6 ಮೀಟರ್ದಲ್ಲಿ ಇರ್ತಕ್ಕಂಥ ಒಟ್ಟು ಸೆಂಟಿಮೀಟರ್ಗಳು 600 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಇನ್ನು ಎಸ್ 10 11 13 16 20 ಡ್ಯಾಶ್ ಡ್ಯಾಶ್ 38 ಸಂಖ್ಯಾ ವಿನ್ಯಾಸವನ್ನು ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. ಸೊ ಏನಾಗಿದೆ ನೋಡಿ, ಇಲ್ಲಿ 1 ಹೆಚ್ಚಾಗಿದೆ, ಇಲ್ಲಿ 2, ಇಲ್ಲಿ 3, ಇಲ್ಲಿ 4. ಓಕೆನಾ. 1 2 3 4 1 2 3 4 ಅಂದರೆ 5 ಹೆಚ್ಚಾಗಬೇಕು. 5 ಅಂದ್ರೆ ಎಷ್ಟಾಯಿತು 25 ಬರಬೇಕು. ಓಕೆ. ನೆಕ್ಸ್ಟ್ 6 ಹೆಚ್ಚಾಗಬೇಕು 31, 7 ಹೆಚ್ಚಾದರೆ 38, 38ರಲ್ಲಿ 8 ಹೆಚ್ಚಾದರೆ 38ರಲ್ಲಿ 7 ಹೆಚ್ಚಾದರೆ 45, ಆಮೇಲೆ 8 ಹೆಚ್ಚಾದರೆ 53. ಸೊ ಒಂದೊಂದು ಅಂಕಿಯನ್ನು ಏನು ಮಾಡಿದ್ರೆ ಹೆಚ್ತಾ ಹೋಗಿದ್ದಾರೆ. ಈ ಸರಣಿಗಳನ್ನು ನೋಡ್ಕೋಬೇಕು, ಹಿಂದಿನ ಡಿಫ್ರೆನ್ಸಿಯೇಷನ್ ಅನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಇನ್ನು ನೆಕ್ಸ್ಟ್ ಇಷ್ಟು 14 ಕ್ವಶನ್ಸ್ಗಳನ್ನ ರಿಟರ್ನಲ್ಲಿ ಇಟ್ಟಿದ್ರು. ಇನ್ನು ಮೌಖಿಕ ಊರಲ್ಲಾಗಿರ್ತಕ್ಕಂಥ ಪ್ರಶ್ನೆ. ಸತೀಶನು ಪುಸ್ತಕದ ಅಂಗಡಿಗೆ ಹೋಗ್ತಾನೆ, ಅವನ ಹತ್ತಿರ 40 ರೂಪಾಯಿ ಇತ್ತು, 25 ರೂಪಾಯಿ ಕೊಟ್ಟು ಒಂದು ಪುಸ್ತಕ ಕೊಂಡರೆ ಸತೀಶನ ಬಳಿ ಉಳಿದ ಹಣ ಎಷ್ಟು? ಅವನ ಕಡೆ 40 ರೂಪಾಯಿ ಇದಾವೆ, 25 ರೂಪಾಯಿ ಒಂದು ಬುಕ್ ತಗೋತಾನ, ಅವನ ಕಡೆ ಎಷ್ಟು ಉಳಿತಾವ ಅಂತಂದ್ರೆ 15 ಅಂತ ಉಳಿತದ. 15 ಇಸ್ ದ ರೈಟ್ ಆನ್ಸರ್. 16ನೇ ಪ್ರಶ್ನೆ. ಗಡಿಯಾರದ ನೋಡಿ ಸಮಯವನ್ನು ಹೇಳಬೇಕು. ಶಿಕ್ಷಕರು ಏನು ಮಾಡ್ತಾರೆ ಅಂದರೆ ಗಡಿಯಾರವನ್ನು ತೋರಿಸ್ತಾರೆ. 10 ಗಂಟೆ 5 ಗಂಟೆ 2 ಗಂಟೆ ಅನ್ನೋದನ್ನು ಮಾಡ್ತಾರೆ. ಅಲ್ಲಿ ನಿಮಿಷದ ಮುಳ್ಳು ಗಂಟೆ ಮುಳ್ಳುಗಳನ್ನು ಅದನ್ನು ನೀವೇನು ಮಾಡಬೇಕು ಓದಬೇಕಾಗ್ತದೆ. ಇನ್ನು ರೈಲು ವೇಳಾಪಟ್ಟಿಯಲ್ಲಿದೆ. ಸೊ ರೈಲು ವೇಳಾಪಟ್ಟಿಗಳನ್ನು ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಎಸ್ 3/10/2019 ಪ್ರವಾಸಕ್ಕೆ ಹೋಗ್ತಾರೆ, 7/10/2019 ಪ್ರವಾಸಕ್ಕೆ ಬರ್ತಾರೆ. ಎಷ್ಟು ದಿನ ಪ್ರವಾಸ ಮಾಡಿದ್ರು? 3 4 5 6 7. ಸೊ ದೇರ್ ಇಸ್ ದ 5 ಡೇಸ್. ಇನ್ನು ಕಂಬನಕ್ಷೆ ನೋಡ್ರಿ. ಕಂಬನಕ್ಷೆಯನ್ನು ನೋಡಿದ್ಮೇಲೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಅತಿ ಹೆಚ್ಚು ವಿದ್ಯಾರ್ಥಿಗಳು ಇಷ್ಟಪಡುವ ತಿಂಡಿ ಯಾವುದು ಅಂತ ಕೇಳಿದರೆ ಅಗದಿ ಹೈಯೆಸ್ಟ್ ಇರೋದು ಇಡ್ಲಿ. ಎಸ್. 8ಕ್ಕಿಂತ ಕಡಿಮೆ 6ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಷ್ಟಪಡುವ ತಿಂಡಿಗಳು ಯಾವುದು? 8ಕ್ಕಿಂತ ಕಡಿಮೆ 6ಕ್ಕಿಂತ ಹೆಚ್ಚು. ಸೊ ದೇರ್ ಈಸ್ ದ ಏನಪ್ಪ ಅಂತಂದರೆ ಚಪಾತಿ. ಇನ್ನು 4ಕ್ಕಿಂತ ಹೆಚ್ಚದ, ಆಮೇಲೆ 7ಕ್ಕಿಂತ ಕಡಿಮೆ ಅದ, ಅದು ದೋಸೆ. ಇನ್ನು ಅತಿ ಕಡಿಮೆ ವಿದ್ಯಾರ್ಥಿಗಳು ಇಷ್ಟಪಡುವ ತಿಂಡಿ ಪೂರಿ. ಪೂರಿ ಹೆಚ್ಚಿದೆ, ಸಾರಿ ದೋಸೆ ಹೆಚ್ಚಿದೆ, ಪೂರಿ ಈ ಕಡೆ ಇದೆ, ಬಣ್ಣ ಕಾಣ್ತಾ ಇಲ್ಲ. ಪೂರಿಯನ್ನು ತಿಂದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ 7 ಅಂತಕ್ಕಂಥದ್ದು ಇಲ್ಲಿ ಬರೀಬೇಕು. ಇನ್ನು ನೆಕ್ಸ್ಟ್ ಶಿಕ್ಷಕರು ಘನಾಕೃತಿಗಳನ್ನು ತೋರಿಸ್ತಾರೆ, ಅವ್ರ ಹೆಸರನ್ನು ಹೇಳಬೇಕಾಗ್ತದೆ. ಸೊ ಇದು ಏನು ಅಂತಕ್ಕದ್ದನ್ನು ಕೇಳಿದ್ದಾರೆ. ಸೊ ವೆರಿ ಈಸಿ. ಚೌಕಘನ, ಆಯತಘನ, ಶಿಲಿಂಡರ್, ಶಂಕು, ಗೋಳ ಅನ್ನೋದನ್ನು ನೀವೇನು ಮಾಡಬೇಕಿತ್ತು ಬರಿಬೇಕಿತ್ತು. ಇಷ್ಟಿತ್ತು ಸ್ನೇಹಿತರೆ ಎಸ್ 5ನೇ ತರಗತಿಯ ಗಣಿತದ ಪ್ರಶ್ನೆ ಪತ್ರಿಕೆ. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.